ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಚಿಕ್ಕಮಗಳೂರ್ಗ. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಸ್ವೀಡನ್ ಬಗ್ಗೆ. ಸೊ ತುಂಬ ಜನ ಕೇಳ್ತಾ ಇದ್ರು, ಅದಕ್ಕೋಸ್ಕರ ಸ್ವೀಡನ್ ಬಗ್ಗೆ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ಸ್ವೀಡನ್ನಲ್ಲಿ ಬಂದ್ಬಿಟ್ಟು ಏನೆಲ್ಲ ತುಂಬ ಡಿಮ್ಯಾಂಡ್ ಜಾಬ್ಸ್ ಇದೆ ಮತ್ತು ಯಾವುದೆಲ್ಲ ಬಂದು ಈ ಕಂಪ್ನಿ ಬಂದ್ಬಿಟ್ಟು ನಿಮಗೆ ಸೊ ವೀಸಾ ಸ್ಪಾನ್ಸರ್ಶಿಪ್ ಮಾಡುತ್ತೆ. ಅದಾದಮೇಲೆ ಬಂದ್ಬಿಟ್ಟು ಜೆನ್ಯೂನ್ ವೆಬ್ಸೈಟ್ಸ್ ಯಾವುದೆಲ್ಲ ನೀವು ಸೊ ಅಪ್ಲೈ ಮಾಡಿದ್ರೆ ಜಾಬ್ ಸಿಗೋ ಸಾಧ್ಯತೆ ಇರುತ್ತೆ. ಸೊ ಅದಾದಮೇಲೆ ಡಾಕ್ಯುಮೆಂಟೇಷನ್ನು, ಸೊ ಏನೆಲ್ಲ ಬೇಕಾಗುತ್ತೆ, ಮತ್ತು ವೀಸಾ ಪ್ರೋಸೆಸ್ ಟೈಮ್ ಎಷ್ಟು, ಮತ್ತು ವೀಸಾ ಫೀಸ್ ಎಷ್ಟು, ಇದೆಲ್ಲದ್ರ ಬಗ್ಗೆನೇ ಈ ಫುಲ್ ಡೀಟೇಲ್ ಈ ವಿಡಿಯೋದಲ್ಲಿ ನೋಡೋಣ. ಸೊ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಕೊನೆವರೆಗೂ ನೋಡಿ ವಿಡಿಯೋ. ಸೊ ಇಷ್ಟ ಆದ್ರೂ ಒಂದು ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ, ಸರಿನಾ? ಸೊ ಫಸ್ಟ್ ಬಂದ್ಬಿಟ್ಟು ಸ್ವೀಡನ್ ಬಗ್ಗೆ ಒಂದು ಚಿಕ್ಕದಾಗಿ ಹೇಳ್ತೀನಿ, ನಾನು ಇಂಟ್ರೋ ಕೊಡ್ತೀನಿ. ಸೊ ಸ್ವೀಡನ್ ಕ್ಯಾಪಿಟಲ್ ಬಂದ್ಬಿಟ್ಟು ಸ್ಟಾಕ್ ಹೋಮ್ ಅಂತ ಹೇಳ್ತಾರೆ. ಇದು ಪಾಪ್ಯುಲೇಷನ್ ಬಂದ್ಬಿಟ್ಟು 1 ಕೋಟಿ ಜನ ಇದ್ದಾರೆ ಆಸ್ ಆನ್ ಜಾನ್ವರಿ. ಸೊ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಇವರು ಸ್ವೀಡಿಶ್ ಮಾತಾಡ್ತಾರೆ. ಸೊ ಅದಾದ್ಮೇಲೆ ಕರೆನ್ಸಿ ಬಂದ್ಬಿಟ್ಟು ಕ್ರೋನಾ ಸಿಕ್ ಅಂತ ಹೇಳಿ ಕರೀತಾರೆ ಇವರು. ಸೊ ಇದು ಇಂಡಿಯನ್ ಮನಿ ಕಂಪೇರ್ ಮಾಡಿದ್ರೆ ನಿಮಗೆ 7.85 ಆಗುತ್ತೆ, ಒಂದು ₹7.85 ಅಷ್ಟೇ ಬರುತ್ತೆ ನಿಮಗೆ. ಸೊ ಇದು ಈ ಕಂಟ್ರಿ ಬಂದ್ಬಿಟ್ಟು ಸೊ ಯಾವ್ದೆಲ್ಲ ಬಾರ್ಡರ್ ಶೇರ್ ಮಾಡ್ಕೊಂಡಿದೆ ಅಂದ್ರೆ, ಸೊ ನಾರ್ವೆ ಮತ್ತೆ ಫಿನ್ಲೆಂಡ್, ಇದೇ ತರ 4 ಕಂಟ್ರಿ ಶೇರ್ ಮಾಡ್ಕೊಂಡಿದೆ, ಸರಿನಾ? ಸೊ ಇದು ತುಂಬಾ ಏನು ಫೇಮಸ್ ಅಂದ್ರೆ, ಈ ಸ್ವೀಡನ್ ಕಂಟ್ರಿ ಬಂದ್ಬಿಟ್ಟು ಪಾಪ್ ಮ್ಯೂಸಿಕ್ ಸಿಕ್ಕಾಪಟ್ಟೆ ಫೇಮಸ್ ಈ ಕಂಟ್ರಿ. ಸೊ ಅದಾದ್ಮೇಲೆ ಬಂದ್ಬಿಟ್ಟು ಕಾಫಿಗೂ ಅಷ್ಟೇ ಒಂದು ಸಿಕ್ಕಾಪಟ್ಟೆ ಇನ್ನು ವರ್ಲ್ಡ್ ಅಲ್ಲಿ ಲಾರ್ಜೆಸ್ಟ್ ಸೆಕೆಂಡ್ ಅಲ್ಲಿ ಕನ್ಸಂಪ್ಷನ್ ಅಲ್ಲಿ ಇದು ಕಾಫಿ ತುಂಬಾ ಕುಡಿತಾರೆ. ಇಲ್ಲಿ ಡೈಲಿ ಪರ್ ಅವರೇಜ್ ಬಂದ್ಬಿಟ್ಟು ಇವರಿಗೆ 2.5 ಕಪ್ ಬಂದ್ಬಿಟ್ಟು ಪರ್ ಹೆಡ್ ಕುಡಿತಾರೆ ಇವರು ಡೈಲಿ, ಸರಿನಾ? ಸೊ ಅದಾದ್ಮೇಲೆ ಬಂದ್ಬಿಟ್ಟು ಸೊ ಇಲ್ಲಿ ಐಸ್ ಹೋಟೆಲ್ ಕೂಡ ಸಿಕ್ಕಾಪಟ್ಟೆ ಫೇಮಸ್. ಇಲ್ಲಿ ನೀವು ತುಂಬಾ ಐಸ್ ಹೋಟೆಲ್ಸ್ ಎಲ್ಲ ನೋಡ್ಬೋದು ಇಲ್ಲಿ. ಸೊ ಅದಾದ್ಮೇಲೆ ಬಂದ್ಬಿಟ್ಟು ನೆಕ್ಸ್ಟ್ ರೆಂಟ್ ರೆಂಟ್ ಬಂದ್ಬಿಟ್ಟು ಇಲ್ಲಿ ತುಂಬಾ ಕಂಪೇರ್ ಟು ಅದರ್ ಯುರೋಪ್ ಕಂಟ್ರೀಸ್ ಮಾಡಿದ್ರೆ ಇಲ್ಲಿ ತುಂಬಾ ರೆಂಟ್ ಎಲ್ಲ ತುಂಬಾ ಎಕ್ಸ್ಪೆನ್ಸಿವ್, ಲಿವಿಂಗ್ ಕಾಸ್ಟ್ ಸ್ವಲ್ಪ ಜಾಸ್ತಿ ಇಲ್ಲಿ, ಸರಿನಾ? ಸೊ ರೆಂಟ್ ಬಂದ್ಬಿಟ್ಟು €1,000 ಬರುತ್ತೆ ನಿಮ್ಗೆ ಅವರೇಜ್. €1,000 ಅಂದ್ರೆ ಆಲ್ಮೋಸ್ಟ್ ನಿಮಗೆ 80,000 ವರೆಗೂ ಬರುತ್ತೆ. ಸೊ ಡಿಪೆಂಡ್ ಏರಿಯಾ, ನೀವು ಒಳಗೆ ತಗೊಂಡ್ರೆ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಸಿಟಿಯಿಂದ ಹೊರಗೆಲ್ಲರೂ ತಗೊಂಡ್ರೆ ತುಂಬಾ ಕಮ್ಮಿ ಇರುತ್ತೆ ನಿಮಗೆ, ಸರಿನಾ? ಸೊ ಅದಾದ್ಮೇಲೆ ಬಂದ್ಬಿಟ್ಟು ಸೊ ಅವರೇಜ್ ಸ್ಯಾಲ್ರಿ ಎಷ್ಟು ಮಾಡಿದ್ದಾರೆ ಅಂದ್ರೆ, ಈ 2014 ಬಂದ್ಬಿಟ್ಟು ಸಿಕ್ ಅಂತ ಹೇಳಿದ್ನಲ್ಲ, ಅವ್ರದ್ದು ಸ್ವೀಡಿಶ್ ಕರೆನ್ಸಿ ಬಂದ್ಬಿಟ್ಟು 27,360 ಅವರೇಜ್ ಸ್ಯಾಲ್ರಿ ಮಾಡಿದ್ದಾರೆ. ಇದು ಇಂಡಿಯನ್ ಮನಿ ಕಂಪೇರ್ ಮಾಡಿದ್ರೆ ನಿಮ್ಗೆ ಅಪ್ರಾಕ್ಸಿಮೇಟ್ ಅವರು 2 ಲ್ಯಾಕ್ಸ್ ಖಂಡಿತ ಬರುತ್ತೆ, 2.1 ಲ್ಯಾಕ್ಸ್ ನಿಮಗೆ ಬರುತ್ತೆ ಸ್ಯಾಲ್ರಿ, ಸರಿನಾ? ಸೊ ಇಲ್ಲಿ ಮೈನ್ ನೆಕ್ಸ್ಟ್ ಏನಂದ್ರೆ, ಸೊ ಏನೆಲ್ಲ ತುಂಬಾ ಡಿಮ್ಯಾಂಡ್ಸ್ ಆಗಿದೆ ಜಾಬ್ಸ್ ಅಂತ ಅದ್ರ ಬಗ್ಗೆ ನೋಡೋಣ. ಸೊ ಇಲ್ಲಿ ತುಂಬಾ ಡಿಮ್ಯಾಂಡ್ ಜಾಬ್ಸ್ ಅಂದ್ರೆ ಸ್ಕೂಲ್ ಟೀಚರ್ಸ್ಗೆ ಸಿಕ್ಕಾಪಟ್ಟೆ ಓಪನಿಂಗ್ಸ್ ಇದೆ. ನೀವೇನಾದ್ರೂ ಅದ್ರಲ್ಲಿ ಎಕ್ಸ್ಪೀರಿಯನ್ಸ್ ಇದ್ರೆ ಖಂಡಿತ ನೀವು ಟ್ರೈ ಮಾಡ್ಬೋದು. ಸೊ ಅದಾದ್ಮೇಲೆ ಬಂದ್ಬಿಟ್ಟು ಸಾಫ್ಟ್ವೇರ್ ಡೆವಲಪರ್ಗೂ ಸಿಕ್ಕಾಪಟ್ಟೆ ಓಪನಿಂಗ್ಸ್ ಇದೆ. ಯುರೋಪ್ ಕಂಟ್ರಿ ಇರೋದ್ರಿಂದ ಸಾಫ್ಟ್ವೇರ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ಸ್ ಇರುತ್ತೆ. ಸೊ ಅದಾದ್ಮೇಲೆ ನರ್ಸಸ್ ಅಂತೂ ಹೇಳೋದೇ ಬೇಡ. ಸೊ ಆಲ್ ಓವರ್ ದ ವರ್ಲ್ಡ್ ಸಿಕ್ಕಾಪಟ್ಟೆ ಡಿಮ್ಯಾಂಡಲ್ ಜಾಬ್ಸ್ ಅಂದ್ರೆ ಇದು ಫಸ್ಟ್. ನರ್ಸಸ್ ಆಗಲಿ, ಅಂದ್ರೆ ಡಾಕ್ಟರ್ಸ್, ಇದೆಲ್ಲ ತುಂಬಾ ಡಿಮ್ಯಾಂಡ್ಸ್ ಅಲ್ಲಿ ಇದೆ, ಸರಿನಾ? ನೆಕ್ಸ್ಟ್ ಸಿವಿಲ್ ಇಂಜಿನಿಯರ್ಸ್ ಅಷ್ಟೇ ಸಿಕ್ಕಾಪಟ್ಟೆ ಓಪನಿಂಗ್ಸ್ ಇದೆ. ಸೊ ಅದಾದ್ಮೇಲೆ ಬಂದ್ರೆ ಡ್ರೈವರ್ಸ್ ತುಂಬಾ ಜನ ಕೇಳ್ತಾ ಇದ್ರು. ಬಸ್ ಡ್ರೈವರ್ಸ್ಗೆಲ್ಲ ಸಿಕ್ಕಾಪಟ್ಟೆ, ಬಸ್ ಡ್ರೈವರ್ಸ್ ಮತ್ತೆ ಟ್ರಕ್ ಡ್ರೈವರ್ಸ್, ಸೊ ಇವರಿಗೆಲ್ಲ ಸಿಕ್ಕಾಪಟ್ಟೆ ಓಪನಿಂಗ್ಸ್ ಇದೆ, ಟ್ರೈ ಮಾಡ್ಬೋದು. ನೀವು ಹೆವಿ ಲೈಸೆನ್ಸ್ ಏನಾದ್ರು ಇತ್ತು ಅಂದ್ರೆ ನೀವು ಟ್ರೈ ಮಾಡ್ಬೋದು, ಸರಿನಾ? ಮತ್ತೆ ಅಗ್ರಿಕಲ್ಚರ್ಗೂ ಅಷ್ಟೇ ಇದು ತುಂಬಾ ಇದು ಅಗ್ರಿಕಲ್ಚರ್ ಮೇನ್ ಅಂದ್ರೆ ಸೀಸನಲ್ ಮಾತ್ರ ಜಾಸ್ತಿ ತಗೊಳ್ತಾರೆ. ಸೊ ನಾರ್ಮಲ್ ಸೀಸನ್ ಇಲ್ದಾಗ ಅಷ್ಟು ಓಪನಿಂಗ್ಸ್ ಇರಲ್ಲ ನಿಮಗೆ. ನೆಕ್ಸ್ಟ್ ಬಂದ್ಬಿಟ್ಟು ಮೆಷಿನ್ ಆಪರೇಟರ್ಸ್, ಇಲ್ಲಿ ಕಂಪನಿ ಎಲ್ಲ ಕೆಲಸ ಮಾಡ್ತಾರಲ್ಲ, ಸೊ ಅವರು ಕೂಡ ನಾವು ಅಪ್ಲೈ ಮಾಡ್ಬೋದು. ಅದಾದ್ಮೇಲೆ ಪ್ಲಂಬರ್ಸ್ ಕೂಡ ಸಿಕ್ಕಾಪಟ್ಟೆ ಓಪನಿಂಗ್ಸ್ ಇದೆ. ಮತ್ತೆ ಕಾರ್ಪೆಂಟರ್ಸ್ ಕೂಡ ಸಿಕ್ಕಾಪಟ್ಟೆ ಓಪನಿಂಗ್ಸ್ ಇದೆ. ಮತ್ತೆ ಕನ್ಸ್ಟ್ರಕ್ಷನ್ಸ್ ವರ್ಕರ್ಸ್ ಅಲ್ಲಿ ನೀವೆಲ್ಲ 2 to 3 ಇಯರ್ಸ್ ಅಲ್ಲ 4 ಇಯರ್ಸ್ ನಿಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಅಂದ್ರೆ ಇಂಡಿಯಾದಲ್ಲಿ ಮಾಡಿ, ಸೊ ನೀವು ಅಪ್ಲೈ ಮಾಡ್ಬೋದು. ಅದು ಕೂಡ ತುಂಬಾ ಡಿಮ್ಯಾಂಡ್ಸ್ ಇದೆ. ಸೊ ಅದಾದ್ಮೇಲೆ ಬಂದ್ರೆ ವೇರೋಸ್ ವರ್ಕರ್ ಕೂಡ ಸಿಕ್ಕಾಪಟ್ಟೆ ಡಿಮ್ಯಾಂಡ್ಸ್ ಇದೆ. ಸೊ ನೀವು ಪ್ರೀವಿಯಸ್ ಕಂಪ್ನಿ 2 to 3 ಇಯರ್ಸ್ ನೀವು ವೇರೋಸ್ ವರ್ಕರ್ ಆಗಿ ಕೆಲಸ ಮಾಡಿದ್ರೆ ಖಂಡಿತ ನೀವು ಅಪ್ಲೈ ಮಾಡ್ಬೋದು, ಸರಿನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೊ ಸ್ಪಾನ್ಸರ್ಶಿಪ್ ಕಂಪನಿ ಬಂದ್ಬಿಟ್ಟು ಒಂದು 20 ಕಂಪನಿ ಇದೆ. ಅವರೆಲ್ಲ ಬಂದ್ಬಿಟ್ಟು ಫ್ರೀ ವೀಸಾ ಅವರೆಲ್ಲ ಕೊಡ್ತಾರೆ. ಅವ್ರು ಸ್ಪಾನ್ಸರ್ಶಿಪ್ ಮಾಡ್ತಾ ಇದ್ದಾರೆ, ಅವರೇ ಕರ್ಕೊಂಡ್ಬಂದು ಜಾಬ್ ಎಲ್ಲ ಕೊಡಿಸ್ತಾರೆ. ಇದು ಎಲ್ಲ ಕ್ಯಾಟಗರಿಗೆ ಇದೆ ನಿಮಗೆ. ಈವನ್ ಎಲೆಕ್ಟ್ರಿಕಲ್ ಆಗ್ಬೋದು, ಇಂಜಿನಿಯರ್ಸ್ ಆಗ್ಬೋದು, ಇಲ್ಲಾಂದ್ರೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗ್ಬೋದು, ಇಲ್ಲ ಹೋಟೆಲ್ ಇಂಡಸ್ಟ್ರಿ, ರಿಟೇಲ್ ಇಂಡಸ್ಟ್ರಿ, ಸೊ ಎಲ್ಲದರಲ್ಲೂ ಇದು ಅವರು ಸ್ಪಾನ್ಸರ್ಶಿಪ್ ಮಾಡ್ತಾರೆ ಈ ಕಂಪನೀಸ್ ಎಲ್ಲ ಬಂದ್ಬಿಟ್ಟು ಫ್ಲಾಶ್ ಮಾಡ್ತೀನಿ. ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕು ಅಂದ್ರೆ ವೋಲ್ವೋ ಕಾರ್ಸ್ ಇದೆ, ಮತ್ತೆ H&M ಇದೆ, ಮತ್ತೆ ಗೂಗಲ್, IBM ಕಂಪನಿ, ಮತ್ತೆ ಹೆಲ್ತ್ ಕೇರ್, ಸೊ ATG ಅಂತ ಇದೆ, ಮತ್ತೆ ಟಿಂಗ್, ಮತ್ತೆ MST ಸರ್ವಿಸ್ ಅಂತ ಇದೆ, ವಿಸ್ತಾಸ್ ಅಂತ ಇದೆ. ಸೊ ಅದಾದ್ಮೇಲೆ ಟ್ರೂ ಕಾಲರ್ಸ್ ಅಂತ ಇದೆ, ಕ್ರಿಮ್ಝೋನ್ ಅಂತ ಇದೆ, ಡೂವೈಲ್ ಅಂತ ಇದೆ. ಹಿಂಗೆ ಒಂದು 20 ಕಂಪನಿ ಬಂದ್ಬಿಟ್ಟು ಫ್ರೀಯಾಗಿ ಬಂದ್ರು ಸ್ಪಾನ್ಸರ್ಶಿಪ್ ಮಾಡ್ತಾ ಇದ್ದಾರೆ. ನೀವು ಜಸ್ಟ್ ಏನು ಮಾಡಂಗಿಲ್ಲ, ಈ ಕಂಪ್ನಿಗೆ ವೆಬ್ಸೈಟ್ ನಾನು ಕೆಳಗಡೆ ಕೊಡ್ತೀನಿ. ಸೊ ಅಲ್ಲಿ ಹೋಗ್ಬಿಟ್ಟು ನಿಮ್ದು ಅವ್ರ ಪ್ರೊಫೈಲ್ ಚೆಕ್ ಮಾಡಿ, ಸೊ ನಿಮ್ಮ ಪ್ರೊಫೈಲಿಗೆ ಅವ್ರ ಹತ್ರ ಅವರು ರಿಕ್ರೂಟ್ಮೆಂಟ್ ಮಾಡ್ತಾರ ಅಂತ ಚೆಕ್ ಮಾಡ್ಕೊಂಡು ನಿಮ್ದು ರೆಸ್ಯೂಮ್ ಮತ್ತೆ ಕವರ್ ಲೆಟರ್ನ ನೀವು ಸಬ್ಮಿಟ್ ಮಾಡಿ. ಸೊ ನಾವು ಎಲ್ಲ ವಿಡಿಯೋದಲ್ಲೂ ಹೇಳ್ದಂಗೆ ನೀವು ರೆಸ್ಯೂಮ್ ಮತ್ತೆ ಕವರ್ ಲೆಟರ್ ಸಬ್ಮಿಟ್ ಮಾಡಬೇಕಾದ್ರೆ ಇರೋ ಫಾರ್ಮೆಟ್ ಸಬ್ಮಿಟ್ ಮಾಡಿ, ಇಂಡಿಯನ್ ಫಾರ್ಮೆಟ್ ಅಕ್ಸೆಪ್ಟ್ ಮಾಡಲ್ಲ. ಸೊ ಅದಾದ್ಮೇಲೆ ಬಂದ್ಬಿಟ್ಟು ಸೊ ಅವ್ರು ಯಾವ್ದಾದ್ರು ಒಂದು ಪೊಸಿಷನ್ಗೆ ಅವರು GD ಕೊಟ್ಟಿರ್ತಾರೆ, ಜಾಬ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತಾರೆ. ಅದೆಲ್ಲ ನೀವು ಚೆಕ್ ಮಾಡ್ಕೊಳ್ಳಿ, ಏನು ರಿಕ್ವೈರ್ಮೆಂಟ್ ಬೇಕು, ಎಜುಕೇಷನ್ ಆಗ್ಬೋದು, ಎಕ್ಸ್ಪೀರಿಯನ್ಸ್ ಆಗ್ಬೋದು. ಸೊ ಅದೆಲ್ಲ ಚೆಕ್ ಮಾಡ್ಕೊಂಡು ಅದು ಮ್ಯಾಚ್ ಆಗೋ ಥರ ನಿಮ್ಮ CV ಮತ್ತು ಕವರ್ ರೆಡಿ ಮಾಡಿ ನೀವು ಸೊ ಹಾಕಿ. ಯಾವಾಗಲೇ ಅವರಿಗೆ ಸೊ ಇಂಪ್ರೆಸ್ ಆದರೆ ಅವರು ಖಂಡಿತ ನಿಮಗೆ ಸೊ ಜಾಬ್ ಅವರು ಸ್ಪಾನ್ಸರ್ಶಿಪ್ ಜಾಬ್ ನಿಮಗೆ ಹೆಲ್ಪ್ ಮಾಡ್ತಾರೆ, ಸರಿನಾ? ಸೊ ಅದಾದ್ಮೇಲೆ ಬಂದ್ಬಿಟ್ಟು ಜೆನ್ಯೂನ್ ವೆಬ್ಸೈಟ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಜೆನ್ಯೂನ್ ವೆಬ್ಸೈಟ್, ಅದು ಕೂಡ ನಾನು ನಿಮಗೆ ಫ್ಲಾಶ್ ಮಾಡ್ತೀನಿ ನಿಮಗೆ. ಸೊ ಇದು ಬಂದ್ಬಿಟ್ಟು monster.com ಸಿಕ್ಕಾಪಟ್ಟೆ ಓಪನಿಂಗ್ಸ್ ಇದೆ, ಎಸ್ಪೆಷಲಿ ಬಂದ್ಬಿಟ್ಟು ಸ್ವೀಡನಿಗೆ. ಸೊ ಅದಾದ್ಮೇಲೆ ಬಂದ್ಬಿಟ್ಟು ಲಿಂಕ್ಡ್ಇನ್ಗೆ ಸಿಕ್ಕಾಪಟ್ಟೆ. ನೀವು ಆದಷ್ಟು ನೀವು ಲಿಂಕ್ಡ್ಇನ್ ಟ್ರೈ ಮಾಡಿ. ಸೊ ಅದ್ರಲ್ಲಿ ಸರ್ಚ್ ಮಾಡ್ಬಿಟ್ಟು ಅಲ್ಲಿ ಸ್ಪಾನ್ಸರ್ಶಿಪ್ ನೀವು ಡೈರೆಕ್ಟಾಗಿ, ಅಂದರೆ ಸ್ಪಾನ್ಸರ್ಸ್ ಎಲ್ಲ ಇರ್ತಾರಲ್ಲ, ಸೊ ಅವ್ರು ಡೈರೆಕ್ಟಾಗಿ ನೀವು ಚಾಟ್ ಮಾಡ್ಬೋದು, ಅವ್ರು ಅಕ್ಸೆಪ್ಟ್ ಮಾಡಿದ್ರೆ ರಿಕ್ವೆಸ್ಟು.
ಸೊ ಅದರಲ್ಲಿ ಜಾಸ್ತಿ ನೀವು ಫೋಕಸ್ ಮಾಡಿ. ಈಗ ಬರೀ ನೀವು ಕವರ್ ಲೆಟರ್ ಸಿ ವಿ ಹಾಕೋಕ್ಕಿಂತ ಸೊ ಅದರಲ್ಲಿ ಚಾಟಿಂಗಲ್ಲಿ ಸ್ವಲ್ಪ ಇದ್ದರೆ ಖಂಡಿತ ನಿಮಗೆ ಜಾಬ್ ಸಿಗೋ ರೇಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಸರಿನಾ. ಸೊ ನೆಕ್ಸ್ಟ್ ಬಂದುಬಿಟ್ಟು stepstone.com ಅಂತ ಇದೆ, ಅದು ಕೂಡ, ಮತ್ತು europe.com ಅದು ಇದೆ. ನೆಕ್ಸ್ಟ್ ಇಂಡಿಯನ್ ಕಾಮನ್ ವೆಬ್ಸೈಟು. ಸೊ ಇದೆಲ್ಲ ವೆಬ್ಸೈಟು ಕೂಡ ನಾನು ನಿಮಗೆ ಕೆಳಗಡೆ ಲಿಂಕ್ ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವು ಅದೇ ನಾನು ಮುಂಚೆ ಹೇಳ್ದಂಗೆ ಸೊ ಒಳ್ಳೆ ಯೂರೋ ಫಾರ್ಮೆಟ್ ಸಿ ವಿ ಮತ್ತು ಕವರ್ ಲೆಟ್ರು, ಮತ್ತು ನೀವು ಅಪ್ಲೈ ಮಾಡಬೇಕಾದ್ರೆ ಇದು ಮಾತ್ರ ಕೇರ್ಫುಲ್ಲಾಗಿ ನೋಡಿ. ಸೊ ಏನೇನು ಅವ್ರು ರಿಕ್ವೈರ್ಮೆಂಟ್ಸ್ ಕೇಳಿದ್ದಾರೆ, ಏಜ್ ಆಗ್ಬೋದು, ಎಕ್ಸ್ಪೀರಿಯನ್ಸ್ ಆಗ್ಬೋದು, ಮತ್ತು ಸೊ ಐ ಎಲ್ ಟಿಸ್ ಅವಶ್ಯಕತೆ ಇಲ್ಲ, ಆದರೂ IELTS ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಸರಿನಾ. ಇದ್ದರೆ ಅದು ಖಂಡಿತ ಬೇಕಾಗುತ್ತೆ, ಇಲ್ಲಾಂದ್ರೆ ಅವಶ್ಯಕತೆ ಇಲ್ಲ ಸರಿನಾ. ಅದೆಲ್ಲ ಚೆಕ್ ಮಾಡ್ಕೊಂಡು ಸೊ ಅಪ್ಲೈ ಮಾಡಿ. ಅಟ್ಲೀಸ್ಟ್ ನೀವು ಪರ್ ಡೇ ನಿಮ್ಗೆ ಒಂದು 5 ಯಾಕೆ 10 ಎಲ್ಲ ಆಗಲ್ಲ ಅಂತ ನನಗೆ ಗೊತ್ತಿದೆ, ಒಂದು 5 ನೀವು ಅಪ್ಲಿಕೇಶನ್ ಆಗ್ತಾ ಬಂದರೆ ಖಂಡಿತ 1 or 2 ಮಂತ್ಸಲ್ಲಿ ನಿಮಗೆ ಸಿಗುತ್ತೆ. ಸೊ ಇಲ್ಲ ಇದರಲ್ಲೆಲ್ಲ ಆಗಲ್ಲ, ಡೈರೆಕ್ಟ್ ಹೋಗಿ ಜಾಬ್ ಹೋಗ್ತೀನಿ ಅಂದರೆ ಸ್ವೀಡನ್ ನಿಮಗೆ ಜಾಬ್ ಸೀಕರ್ ವೀಸಾನೂ ಕೊಡ್ತಾ ಇದೆ ಸರಿನಾ. ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಅದು ಕೂಡ ಕೆಳಗೆ ಲಿಂಕ್ ಕೊಡ್ತೀನಿ, ಅದ್ರಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು ಯಾವ ಥರ ಅಪ್ಲೈ ಮಾಡೋದು ಅಂತೇಳಿ. ಸೊ ಅದರಲ್ಲಿ ಸಹ ನೀವು ಹೋಗಿ ಜಾಬ್ ಆಫರ್ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಅಲ್ಲಿ ಹೋಗ್ಬಿಟ್ಟು ನೀವು ಜಾಬ್ ಹುಡುಕ್ಬೋದು. ನಿಮ್ದು ಏನೇನು ಕ್ಯಾಟಗರಿ ಇದೆ, ಡಿಮ್ಯಾಂಡ್ ಜಾಬ್ಸಲ್ಲಿ ಹೇಳಿದ್ನಲ್ಲ, ಸೊ ಅದರಲ್ಲೆಲ್ಲ ಇದ್ದರೆ ಖಂಡಿತ ನಿಮಗೆ ಜಾಬ್ ಬೇಗ ಸಿಗುತ್ತೆ ನಿಮಗೆ ಸರಿನಾ. ಸೊ ನೆಕ್ಸ್ಟ್ ಬಂದುಬಿಟ್ಟು ಸೊ ನಿಮ್ಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಒನ್ಸ್ ನೀವು ಜಾಬ್ ಆಫರ್ ನಿಮಗೆ ಸಿಕ್ತು ಅಂದರೆ ಸೊ ಡಾಕ್ಯುಮೆಂಟೇಷನ್ ಎಲ್ಲ ಏನು ದೊಡ್ಡ ಇಶ್ಯೂಸ್ ಅಲ್ಲ, ನಿಮ್ಮ ಹತ್ರ ಏನಿರುತ್ತೆ ಸೊ ಅದೇ ಡಾಕ್ಯುಮೆಂಟೇಷನ್ಸೇ. ಫಸ್ಟ್ ಅಪ್ಲಿಕೇಶನ್ ಫಾರ್ಮ್ ನೀವು ಸೊ ಆನ್ಲೈನ್ ಅಪ್ಲೈ ಮಾಡೋದಾದರೆ ಅಪ್ಲಿಕೇಶನ್ ಫಾರ್ಮ್ ಅವಶ್ಯಕತೆ ಇಲ್ಲ, ಸೊ ಅಲ್ಲೇ ಫಿಲ್ ಮಾಡಬೇಕಾಗುತ್ತೆ. ಸೊ ಪಾಸ್ಪೋರ್ಟ್ ಇನ್ನೆಲ್ಲ ಹತ್ರ ಇದ್ದೇ ಇರುತ್ತೆ. ನೆಕ್ಸ್ಟ್ ಜಾಬ್ ಆಫರು ಮತ್ತು ಕಾಂಟ್ರಾಕ್ಟ್ ಪೇಪರ್, ಎಷ್ಟು ವರ್ಷಕ್ಕೆ ನಿಮಗೆ ಜಾಬ್ ಆಫರ್ ಕೊಡ್ತಾ ಇದ್ದಾರೆ ಅಂತ, ಸೊ ಕಾಂಟ್ರಾಕ್ಟ್ ಪೇಪರ್ ಇರಬೇಕು. ಸೊ ಅದಾದಮೇಲೆ ಬಂದುಬಿಟ್ಟು ನಿಮಗೆ ಮೈನ್ ಈ ಕಂಟ್ರಿಲಿ ಏನಂದರೆ ನಿಮಗೆ ಸ್ಯಾಲ್ರಿ ಲಿಮಿಟ್ ಬಂದುಬಿಟ್ಟು 1220 euros ನಿಮಗೆ ಮಿನಿಮಮ್ ಇರಲೇಬೇಕು. ಸೊ ಅವ್ರು ಸಿಕ್ಕಿ ಕಂಪೇರ್ ಮಾಡಿದ್ರೆ 13,000 ಪರ್ ಮಂತ್ ನಿಮಗೆ ಸೊ ಸ್ಯಾಲ್ರಿ ಇರಬೇಕು. ಅದಿದ್ರೆ ಮಾತ್ರ ನಿಮ್ಗೆ ವರ್ಕ್ ಪರ್ಮಿಟ್ ಇಶ್ಯೂ ಮಾಡೋದು. ಇಂಡಿಯನ್ ಮನಿ ಕಂಪೇರ್ ಮಾಡಿದ್ರೆ ಇದು ಸೊ 1 lakh ಆಗುತ್ತೆ. ಸೊ ಅದ್ರ ಮೇಲೇ ಸ್ಯಾಲ್ರಿ ಇರಬೇಕು ನಿಮ್ಗೆ ವರ್ಕ್ ಪರ್ಮಿಟ್ ಇಶ್ಯೂ ಮಾಡೋಕ್ಕೆ, ಅದಕ್ಕಿಂತ ಕೆಳಗಿದ್ರೆ ವರ್ಕ್ ಪರ್ಮಿಟೇ ಕೊಡಲ್ಲ ಅವರು ಸರಿನಾ. ಸೊ ಅದಾದಮೇಲೆ PCC ಮೆಡಿಕಲ್ ಒಂದು ವೀಸಾ ಅಪ್ರೂವಲ್ ಆದಮೇಲೆ ಸಹ ನೀವು ಸಬ್ಮಿಟ್ ಮಾಡಿದ್ರು ಆಗುತ್ತೆ ಸರಿನಾ. ಸೊ ಪ್ರೋಸೆಸ್ ಟೈಮ್ ಬಂದ್ಬಿಟ್ಟು ನಿಮಗೆ ಎಷ್ಟು ಅಂದರೆ ನಿಮಗೆ 2 to 6 months ಅಂತ ಅವ್ರು ಹೇಳಿದ್ದಾರೆ. ಸೊ ಇದು ನಿಮಗೆ ಡಿಪೆಂಡ್ಸ್, ನೀವು ಹೆಂಗೆ ನೀವು ಡಾಕ್ಯುಮೆಂಟೇಷನ್ ಅರೇಂಜ್ ಮಾಡಿ ನೀವು ಕೊಟ್ಟಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಮತ್ತು ಎಂಪ್ಲಾಯರ್ ಅವ್ರ ಬ್ಯಾಕ್ಗ್ರೌಂಡ್ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅಪ್ರಾಕ್ಸಿಮೇಟ್ 2 to 6 months ಅಂತ ಕೊಟ್ಟಿದ್ದಾರೆ ಸರಿನಾ. ಫೀಸ್ ಬಂದುಬಿಟ್ಟು 190 euros ಅಷ್ಟೇ ನಿಮಗೆ, ಸೊ ತುಂಬ ಕಮ್ಮಿ. ಸೊ ಕೆಲವು ಸ್ಪಾನ್ಸರ್ಶಿಪ್ ಕೊಟ್ಟಿರೋದ್ರಿಂದ ಸೊ ಅವರೇ ಅಪ್ಲೈ ಮಾಡಿ ವೀಸಾನು ಸಹ ಅವರೇ ಕೂಡ ಸಾಧ್ಯನೇ ಇರುತ್ತೆ. ನೀವು ಏನು ಮಾಡಬೇಕಿಲ್ಲ, ತುಂಬ ನೀವು ಇಂಟ್ರೆಸ್ಟ್ ನೀವು ಪಕ್ಕ ಹೋಗೋ ಥರ ಇದ್ದರೆ ನೀವು ಖಂಡಿತ ನೀವು ಡೈಲಿ ಒಂದು 5 to ನೀವು ಎಫರ್ಟ್ ಹಾಕಿ ಒಂದು 5 to 10 ಅಪ್ಲಿಕೇಶನ್ ನೀವು ಸೊ ಆಗ್ತಾಯಿದ್ರೆ ಖಂಡಿತ ಸಿಗುತ್ತೆ. ಇಲ್ಲ ಅದರ ದುಡ್ಡಿದೆ ಜಾಸ್ತಿ ಹೆಂಗೆ ಅಂತಂದರೆ ನೀವು ಜಾಬ್ ಸೀಕರ್ ವೀಸಲ್ಲಿ ಹೋಗಿ ಅಲ್ಲಿ ನೀವು ಸರ್ಚ್ ಮಾಡ್ಬೋದು. ಅದು ಇನ್ನೂ ತುಂಬ ಈಸಿ. ಅಲ್ಲಿ ಒಳಗೆ ಒಂದ್ಸಲ ಎಂಟ್ರಿ ಸಿಕ್ಕಿದ್ಮೇಲೆ ಸೊ ಜಾಬ್ ಸಿಗೋದೇನು ಕಷ್ಟ ಆಗಲ್ಲ, ಯಾಕೆಂದರೆ 80% ಅಲ್ಲಿ ಬಂದುಬಿಟ್ಟು ಇಂಗ್ಲೀಷ್ ಮಾತಾಡ್ತಾರೆ, ಹಂಗಾಗಿ ಏನು ತೊಂದರೆ ಇಲ್ಲ ಸರಿನಾ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ನಿಮ್ಗೆ ಏನಾದರೂ ಡೌಟ್ಸ್ ಇದೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ನೆಕ್ಸ್ಟ್ ಸಿಗೋಣ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್ ಗೈಸ್.